ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ರಷ್ಯಾಗೆ ಒಂದು ಮನವಿ ಮಾಡ್ತಾ ಇದೆ. ನೀವು ಇಷ್ಟು ದಿನ ಏನೆಲ್ಲ ಮಾಡಿದ್ರೋ ಅದೆಲ್ಲವುದನ್ನು ನಾವು ಬೆಂಬಲಿಸಿದ್ದೀವಿ. ಆದರೆ ಇದೊಂದು ಕೆಲಸವನ್ನು ನೀವು ಮಾಡಿದ್ದೇ ಆದರೆ ನಾವು ಅದಕ್ಕೆ ಬೆಂಬಲ ಸೂಚಿಸೋದಿಲ್ಲ. ನೀವು ಅದಕ್ಕೆ ಕೈ ಹಾಕಬೇಡಿ. ದಯವಿಟ್ಟು ಈ ಕೆಲಸದಿಂದ ದೂರ ಇರಿ ಅಂತ ಭಾರತ ರಷ್ಯಾಗೆ ಮನವಿ ಮಾಡ್ತಾ ಇದೆ. ಅದೇನು ಅಂತಂದರೆ, ನಾರ್ತ್ ಕೊರಿಯಾ ಜೊತೆಗೆ ಡಿಫೆನ್ಸ್ ಡೀಲ್. ಕಿಮ್ ಜಾಂಗ್ ಉನ್ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಡಿಫೆನ್ಸ್ ಡೀಲ್ ಮಾಡ್ಕೊಳ್ಬೇಡಿ ಅಂತ ಭಾರತ ರಷ್ಯಾಗೆ ಈಗ ಮನವಿ ಮಾಡ್ತಿರುವಂಥದ್ದು. ಮಿತ್ರರೇ, ಅದು ಯಾಕೆ ರಷ್ಯಾ ನಾರ್ತ್ ಕೊರಿಯಾ ಜೊತೆ ಡಿಫೆನ್ಸ್ ಡೀಲ್ ಮಾಡಿಕೊಂಡ್ರೆ ಭಾರತಕ್ಕೆ ಏನು ತೊಂದರೆ? ಭಾರತಕ್ಕೆ ಇದರಿಂದ ಏನಾದರೂ ಹಾನಿ ಆಗುತ್ತಾ? ಭಾರತ ಯಾಕೋಸ್ಕರವಾಗಿ ಮನವಿ ಮಾಡ್ಕೊಳ್ತಾ ಇದೆ? ಇದರ ಹಿಂದಿನ ಉದ್ದೇಶ ಏನು? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಭಾರತದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಯಾಕೆ ಅವರು ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಅಂತಂದರೆ, ವಿಶ್ವಸಂಸ್ಥೆಯ 78ನೇ ಸಾಮಾನ್ಯ ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಭಾಗವಹಿಸೋದಕ್ಕೋಸ್ಕರವಾಗಿ ಜೈಶಂಕರ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಇಲ್ಲಿ ಕೇವಲ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಜೈಶಂಕರ್ ಭಾಗಿಯಾಗ್ತಿಲ್ಲ. ಬದಲಾಗಿ ಕ್ವಾಡ್ ಸಮಾವೇಶವೂ ಕೂಡ ನಡೀತಾ ಇದೆ. ವಿದೇಶಾಂಗ ಸಚಿವರ ಮಟ್ಟದ ಕ್ವಾಡ್ ಸಭೆ ಕೂಡ ನಡೀತು. ಇದರಲ್ಲಿ ಜೈಶಂಕರ್ ಕೂಡ ಭಾಗಿಯಾದರು. ಜೈಶಂಕರ್ ಆರಂಭದಲ್ಲಿ ಹೇಳಿದ್ದು ಕೆನಡಾ ಬಗ್ಗೆ. ನಿಮಗೆಲ್ಲ ಗೊತ್ತೇ ಇದೆ, ಕೆನಡಾ ಮತ್ತು ಭಾರತದ ನಡುವೆ ಒಂದು ರಾಜತಾಂತ್ರಿಕ ಸಂಘರ್ಷ ನಡೀತಾ ಇದೆ. ಈ ಬಗ್ಗೆ ಕ್ವಾಡ್ ಸಭೆಯಲ್ಲಿ ಜೈಶಂಕರ್ ಪ್ರಸ್ತಾಪ ಮಾಡಿದ್ರು. ನಾವು ಕೆನಡಾಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದೀವಿ. ಅವರು ಇತ್ತೀಚಿನ ದಿನಗಳಲ್ಲಿ ಉಗ್ರವಾದಿಗಳನ್ನು ಬೆಂಬಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಸಾಕ್ಷ್ಯಗಳನ್ನು ಕೊಟ್ಟಿದ್ದೀವಿ. ಅವರನ್ನು ಹಸ್ತಾಂತರ ಮಾಡೋದಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಆದರೆ ಕೆನಡಾ ನಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಬದಲಾಗಿ ಅವರಿಗೆ ಪೋಷಿಸುವಂತಹ ಕೆಲಸ ಮಾಡ್ತಾ ಇದೆ, ರಕ್ಷಣೆ ಕೊಡುವಂತಹ ಕೆಲಸ ಮಾಡ್ತಾ ಇದೆ ಅಂತ ಜೈಶಂಕರ್ ಆರೋಪ ಮಾಡಿದ್ರು. ಅದು ಯಾರ ಮುಂದೆ? ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಈ 3 ದೇಶಗಳ ಮುಂದೆ ಜೈಶಂಕರ್ ಈ ಪ್ರಸ್ತಾಪವನ್ನು ಮಾಡಿದ್ರು. ಇದೆಲ್ಲ ಒಂದು ಭಾಗ ಮಿತ್ರರೇ. ಅದಾದ ಬಳಿಕ ಜೈಶಂಕರ್ ರಷ್ಯಾಗೆ ಒಂದು ಮನವಿ ಮಾಡಿದ್ರು. ಅದೇನಂತಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ನಾರ್ತ್ ಕೊರಿಯಾ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡಿಕೊಳ್ಳಬಾರ್ದು ಅಂತ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾರ್ತ್ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಇದೇ ತಿಂಗಳು ರಷ್ಯಾಗೆ ಭೇಟಿ ಕೊಟ್ಟಿದ್ದರು. ಅವರೊಂದು ಟ್ರೈನ್ ಮಾಡಿಕೊಂಡು ನೇರವಾಗಿ ರಷ್ಯಾಗೆ ಹೋಗಿದ್ರು. ರಷ್ಯಾದ ಫಾರ್ ಈಸ್ಟರ್ನ್ ರೀಸನ್ನಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ರು. ರಷ್ಯಾ ಅಧ್ಯಕ್ಷರನ್ನು ಭೇಟಿಯಾದರು. ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು ಇದು. ಬೇರೆ ದೇಶಗಳಿಗಲ್ಲ, ನಾರ್ತ್ ಕೊರಿಯಾ ಪಾಲಿಗೆ ಮತ್ತು ರಷ್ಯಾ ಪಾಲಿಗೆ. ನಾರ್ತ್ ಕೊರಿಯಾದಲ್ಲಿ ಇದನ್ನು ದೊಡ್ಡ ಸಂಭ್ರಮದ ರೀತಿಯಲ್ಲಿ ವಿಜೃಂಭಿಸಲಾಯಿತು. ಅಲ್ಲಿನ ಎಲ್ಲ ಸರ್ಕಾರಿ ಮಾಧ್ಯಮಗಳಲ್ಲಿ ದಿನದ 24 ಗಂಟೆಯೂ ಕೂಡ ಇದೇ ಸುದ್ದಿಯನ್ನು ಪ್ರಸಾರ ಮಾಡಲಾಗಿದೆ. ಈ ನೆಪೋಲಿಯನ್ ಬೋನಾಪಾರ್ಟೆ ಯುದ್ಧವನ್ನು ಗೆದ್ದ ರೀತಿಯಲ್ಲಿ ಈ ಕಿಮ್ ಜಾಂಗ್ ಉನ್ ರಷ್ಯಾಗೆ ಭೇಟಿ ಕೊಟ್ಟಿದ್ದನ್ನು ಸಂಭ್ರಮಿಸಲಾಗಿದೆ. ಯಾಕೆ ಆ ಸಂಭ್ರಮ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಿಮ್ ಜಾಂಗ್ ಉನ್ನ ನಾರ್ತ್ ಕೊರಿಯಾ ಇದೆಯಲ್ಲ, ಇದು ಐಸೋಲೇಟ್ ಆಗಿದೆ. ಅದು ಯಾವುದೇ ದೇಶಕ್ಕೆ ಹೋಗೋದಿಲ್ಲ, ಯಾರ ಜೊತೆಗೂ ಸಭೆ ಸಮಾರಂಭ ಇಲ್ಲ. ಅದೇನಿದ್ರೂ ಚೀನಾ ಮತ್ತು ರಷ್ಯಾ ಮಾತ್ರ. ಇಂತಹ ಸಂದರ್ಭದಲ್ಲಿ ಬಹುಕಾಲದ ನಂತರ ಈ ಕಿಮ್ ಜಾಂಗ್ ಉನ್ ರಷ್ಯಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳಾಯಿತು. ಮುಖ್ಯವಾಗಿ ನಾರ್ತ್ ಕೊರಿಯಾದಲ್ಲಿ ಸ್ಯಾಟಲೈಟ್ ಲಾಂಚ್ ಸಿಸ್ಟಮನ್ನು ಸ್ಥಾಪನೆ ಮಾಡೋದಕ್ಕೆ ರಷ್ಯಾ ಸಹಕಾರ ಮಾಡಬೇಕು ಅಂತ ಕಿಮ್ ಕೇಳಿಕೊಂಡ. ಅದಕ್ಕೆ ರಷ್ಯಾ ಪೂರಕವಾಗಿ ಸ್ಪಂದಿಸಿತು. ಈ ಒಪ್ಪಂದ ಕೂಡ ಏರ್ಪಟ್ಟಿದೆ. ಇನ್ನು ಮುಂದೆ ನಾರ್ತ್ ಕೊರಿಯಾದಲ್ಲಿ ಈ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದಕ್ಕೆ ರಷ್ಯಾ ಸಪೋರ್ಟ್ ಮಾಡುತ್ತೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ. ಮಿತ್ರರೇ, ಇದನ್ನೆಲ್ಲ ಮಾಡಲಿ. ವಿಶ್ವದಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ. ಈಗಾಗಲೇ ಭಾರತ, ಅಮೆರಿಕ, ರಷ್ಯಾ, ಚೀನಾ ಇವರೆಲ್ಲ ಸಾಕಷ್ಟು ಮುಂದೆ ಹೋಗಿದ್ದಾರೆ. ನಾರ್ತ್ ಕೊರಿಯಾ ಕೂಡ ಇದೇ ಹಾದಿಯಲ್ಲಿ ನಡೆದರೆ ಅದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸೋದಿಲ್ಲ. ಹೀಗಾಗಿ ಇದರ ಬಗ್ಗೆ ಯಾರೂ ತಗಾದೆ ತೆಗೆದಿಲ್ಲ. ಎರಡನೇದಾಗಿ, ಡಿಫೆನ್ಸ್ ಡೀಲನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಎರಡೂ ದೇಶಗಳು ಮನಸ್ಸು ಮಾಡಿದ್ದಾವೆ. ಕಿಮ್ ಜಾಂಗ್ ಉನ್ ಯುದ್ಧ ವಿಮಾನವನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕಿಮ್ ಜಾಂಗ್ ಉನ್ ಅಲ್ಲಿ ರಷ್ಯಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಕೋಯ್ ಯುದ್ಧ ವಿಮಾನ ತಯಾರಿಕಾ ಘಟಕಕ್ಕೂ ಕೂಡ ಭೇಟಿ ಕೊಟ್ಟಿದ್ದ. ಅಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆಯನ್ನು ನಡೆಸಿದ್ದಾನೆ. ಸುಕೋಯ್ ಯುದ್ಧ ವಿಮಾನ ಇವತ್ತು ಭಾರತಕ್ಕೆ ರಷ್ಯಾ ಏನು ಹಸ್ತಾಂತರ ಮಾಡಿದೆ, ಸುಮಾರು ಯುದ್ಧ ವಿಮಾನವನ್ನು ಭಾರತ ಖರೀದಿಸಿದೆಯಲ್ಲ, ಅದೇ ರೀತಿಯಾಗಿ ಈ ನಾರ್ತ್ ಕೊರಿಯಾ ಕೂಡ ಸುಕೋಯ್ ಯುದ್ಧ ವಿಮಾನಗಳನ್ನು ಖರೀದಿಸೋದಕ್ಕೆ ಯೋಚನೆ ಮಾಡ್ತಾ ಇದೆ. ರಷ್ಯಾ ಜೊತೆಗೆ ಈ ಡಿಫೆನ್ಸ್ ಡೀಲನ್ನು ಮಾಡಿಕೊಳ್ಬೇಕು ಅಂತ ಈ ನಾರ್ತ್ ಕೊರಿಯಾ ಯತ್ನ ಮಾಡ್ತಾ ಇದೆ. ಇದಕ್ಕೆ ಈಗ ವಿರೋಧ ವ್ಯಕ್ತವಾಗಿರುವಂತಹದ್ದು. ಈ ಹಿಂದೆ ರಷ್ಯಾ ಇರಾನ್ಗೆ ಶಸ್ತ್ರಾಸ್ತ್ರವನ್ನು ಸಪ್ಲೈ ಮಾಡ್ತಾ ಇತ್ತು. ಇರಾನ್ ಮೇಲೆ ಸಾಕಷ್ಟು ನಿರ್ಬಂಧ ವಿಧಿಸಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇರಾನ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿ ಇರಾನ್ ಮೇಲೆ ವಿಶ್ವಸಂಸ್ಥೆಯ ನಿರ್ಬಂಧವೂ ಕೂಡ ಇದೆ, ಅಮೆರಿಕದ ನಿರ್ಬಂಧ ಇದೆ. ಇದೆಲ್ಲದರ ನಡುವೆಯೂ ಕೂಡ ರಷ್ಯಾ ಇರಾನ್ಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇತ್ತು. ಒಂದು ಹಂತದಲ್ಲಿ ತಜ್ಞರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೂ ಕೂಡ ರಷ್ಯಾ ಸಹಕಾರ ಮಾಡುವಂತ ಸಾಧ್ಯತೆ ಇದೆ ಅಂತ. ಯಾಕೆ ಅಂತಂದ್ರೆ, ಉಕ್ರೇನ್ ಮತ್ತು ರಷ್ಯಾ ಯುದ್ಧವಾದ ಬಳಿಕ ರಷ್ಯಾದ ಮೇಲೆ ನಿರ್ಬಂಧ ಹೇರೋದಕ್ಕೆ ಶುರುವಾಯಿತು. ಹೀಗಾಗಿ ಬೇರೆ ಬೇರೆ ದೇಶಗಳಿಂದ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಇರಾನ್ ಒಂದಾಗಿದ್ದಾವೆ ಅಂತ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ರಷ್ಯಾ ನಾರ್ತ್ ಕೊರಿಯಾ ಜೊತೆಗೂ ಡಿಫೆನ್ಸ್ ಡೀಲ್ ಮಾಡ್ಕೊಳ್ಳೋದು
ಹೊರಟಿದೆ. ಇಲ್ಲಿ ವಿಚಾರ ಇರೋದೇನು ಅಂತಂದ್ರೆ, ನಾರ್ತ್ ಕೊರಿಯಾ ಮೇಲೆ ವಿಶ್ವಸಂಸ್ಥೆಯ ನಿರ್ಬಂಧ ಇದೆ. ಯಾವ ಕಾರಣಕ್ಕೂ ಕೂಡ ನಾರ್ತ್ ಕೊರಿಯಾ ಜೊತೆಗೆ ಡಿಫೆನ್ಸ್ ಡೀಲ್ ಅನ್ನ ಮಾಡ್ಕೊಳ್ಳೋದಾಗ್ಲಿ, ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡೋದಾಗ್ಲಿ ಅಥವಾ ಅವರಿಂದ ಖರೀದಿ ಮಾಡೋದಾಗ್ಲಿ ಇದಕ್ಕೆ ಅವಕಾಶ ಇಲ್ಲ. ಇದು ವಿಶ್ವಸಂಸ್ಥೆಯ ನಿರ್ಬಂಧ. ಅಮೆರಿಕ ಕೂಡ ನಿರ್ಬಂಧ ವಿಧಿಸಿದೆ. ಯಾಕೆ ಅಂತಂದ್ರೆ, ಕಿಮ್ ಜಾಂಗ್ ಉನ್ ಒಬ್ಬ ಸರ್ವಾಧಿಕಾರಿ. ಆತ ಅನೇಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರಯೋಗ ಮಾಡಿದ್ದಾನೆ, ಜೊತೆಗೆ ಅಣು ಪ್ರಯೋಗವನ್ನು ಹಲವು ಬಾರಿ ಮಾಡಿದ್ದಾನೆ. ಈ ಕಾರಣದಿಂದಾಗಿ ನಾರ್ತ್ ಕೊರಿಯಾ ಇಡೀ ವಿಶ್ವಕ್ಕೆ ಮಾರಕ. ಈ ಹಿನ್ನೆಲೆಯಲ್ಲಿ ಯಾರು ಅವರಿಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಬಾರ್ದು, ಅವರ ಜೊತೆಗೆ ಡಿಫೆನ್ಸ್ ಡೀಲನ್ನು ಮಾಡಿಕೊಳ್ಬಾರ್ದು. ಅಷ್ಟೇ ಏಕೆ, ವ್ಯಾಪಾರ ವ್ಯವಹಾರಕ್ಕೂ ಕೂಡ ಅನೇಕ ಆರ್ಥಿಕ ನಿರ್ಬಂಧ ಇದೆ. ಈ ಮಟ್ಟಿಗೆ ನಾರ್ತ್ ಕೊರಿಯಾವನ್ನು ಐಸೋಲೇಟ್ ಮಾಡಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಷ್ಯಾ ಏನಾದರೂ ನಾರ್ತ್ ಕೊರಿಯಾ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡಿಕೊಂಡಿದ್ದೆ ಆದರೆ ಅದು ಎಲ್ಲ ದೇಶಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಭಾರತ ಅದಕ್ಕೆ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಯಾವ ಕಾರಣಕ್ಕೂ ಮಾಡಿಕೊಳ್ಬೇಡಿ. ಹಾಗೊಂದು ವೇಳೆ ನೀವು ಡಿಫೆನ್ಸ್ ಡೀಲ್ ಮಾಡಿಕೊಂಡಿದ್ದೆ ಆದರೆ ನಾವು ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ ಅಂತ. ಇದು ಭಾರತ ರಷ್ಯಾಗೆ ಕೊಡ್ತಿರುವಂತಹ ಎಚ್ಚರಿಕೆ. ಇದನ್ನು ಜೈಶಂಕರ್ ಅಮೆರಿಕಾಗೆ ಹೋಗಿ, ಅಮೆರಿಕಾದಲ್ಲಿ ಕ್ವಾಡ್ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಎಚ್ಚರಿಕೆ ರವಾನಿಸಿದ್ದಾರೆ. ಜೈಶಂಕರ್ ಅವರ ಮಾತು ಈಗ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ G20 ಸಮಾವೇಶ ಆಯಿತು. G20 ರೆಸಲ್ಯೂಷನ್ನಲ್ಲಿ ರಷ್ಯಾವನ್ನು ಬಚಾವ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡಿತ್ತು. ಯಾವುದೇ ಕಾರಣಕ್ಕೂ ಉಕ್ರೇನ್ ಯುದ್ಧವನ್ನು ವಿಜೃಂಭಿಸೋದಕ್ಕೆ ಬಿಟ್ಟಿರಲಿಲ್ಲ. ರಷ್ಯಾವನ್ನು ಎಲ್ಲ ವಿಧವಾಗಿಯೂ ಕೂಡ ಭಾರತ ಬಚಾವ್ ಮಾಡಿತ್ತು. ಯುಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದ ದಿನದಿಂದಲೂ ಕೂಡ ರಷ್ಯಾವನ್ನು ಒಂದು ಹಂತದಲ್ಲಿ ಭಾರತ ಬಚಾವ್ ಮಾಡ್ತಾ ಇದೆ. ಅನೇಕ ನಿರ್ಬಂಧಗಳಿದ್ರೂ ಕೂಡ ರಷ್ಯಾದಿಂದ ಕಚ್ಚಾ ತೈಲವನ್ನು ಭಾರತ ಖರೀದಿ ಮಾಡ್ತಾ ಇದೆ. ಶಸ್ತ್ರಾಸ್ತ್ರವನ್ನು ಇಂದಿಗೂ ಕೂಡ ಖರೀದಿ ಮಾಡ್ತಾ ಇದೆ. ಅಮೆರಿಕವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ರಷ್ಯಾ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಭಾರತ ನಡೆಸ್ತಾ ಇದೆ. ಅಂದ್ರೆ ರಷ್ಯಾಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತದ ಹಣದ ಪೂರೈಕೆ ಆಗ್ತಾ ಇದೆ. ಇದೆಲ್ಲ ವಿಚಾರ ರಷ್ಯಾಗೂ ಕೂಡ ಗೊತ್ತು. ಈಗ ರಷ್ಯಾ ನಾರ್ತ್ ಕೊರಿಯಾ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡ್ಕೊಳ್ಳೋದು ಹೊರಟಿದೆ. ಇದಕ್ಕೆ ಮಾತ್ರ ಭಾರತ ಏನು ಹೇಳ್ತಾ ಇದೆ, ನಾವು ಈ ವಿಚಾರದಲ್ಲಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾಳೆ ವಿಶ್ವಸಂಸ್ಥೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು, ವೋಟಿಂಗ್ ಆಯಿತು ಅಂತಂದ್ರೆ ನಾವು ನಿಮಗೆ ವೋಟ್ ಹಾಕೋದಿಲ್ಲ. ಇಷ್ಟು ದಿನ ನಾವು ಅಬ್ಸೆಂಟ್ ಆಗ್ತಾ ಇದ್ವಿ, ಇಲ್ಲ ನಿಮ್ಮ ಪರವಾಗಿ ಮತ ಚಲಾಯಿಸ್ತಾ ಇದ್ವಿ. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಅದೂ ಅಲ್ಲದೆ ನಾರ್ತ್ ಕೊರಿಯಾದ ವಿಚಾರದಲ್ಲಿ ಭಾರತದ ನಿಲುವು ಬಹಳ ಸ್ಪಷ್ಟ ಅಂತ ಭಾರತ ರಷ್ಯಾಗೆ ಎಚ್ಚರಿಕೆ ಕೊಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಆದರೆ ನಾವು ನಿಮ್ಮ ವಿರುದ್ಧವೇ ವೋಟ್ ಹಾಕೋದು ಅನ್ನೋ ಅರ್ಥದಲ್ಲಿ ಭಾರತ ಮಾತನಾಡಿದೆ. ಯಾಕೆ ಮಿತ್ರರೇ, ನಾರ್ತ್ ಕೊರಿಯಾ ಭಾರತ ಸಂಬಂಧ ಚೆನ್ನಾಗಿಲ್ವಾ ಕೇಳಿದ್ರೆ, ಭಾರತಕ್ಕೂ ನಾರ್ತ್ ಕೊರಿಯಾಗೂ ಯಾವುದೇ ರೀತಿಯಲ್ಲೂ ಕೂಡ ರಾಜತಾಂತ್ರಿಕ ಸಂಬಂಧ ಇಲ್ಲ. ನಾವು ಅವ್ರ ಜೊತೆ ವ್ಯಾಪಾರ ವ್ಯವಹಾರ ಇಟ್ಕೊಂಡಿಲ್ಲ, ಏನನ್ನೂ ಕೂಡ ಮಾಡಿಲ್ಲ. ಆದರೆ ನಾರ್ತ್ ಕೊರಿಯಾ ಇತ್ತೀಚೆಗೆ ಬ್ಯಾಲಿಸ್ಟಿಕ್ ಮಿಸೈಲನ್ನು ಪ್ರಯೋಗ ಮಾಡಿತ್ತು. ಇದಕ್ಕೆ ಭಾರತ ವಿರೋಧ ವ್ಯಕ್ತಪಡಿಸಿತ್ತು, ಇದನ್ನು ಖಂಡಿಸಿತ್ತು. ನಾರ್ತ್ ಕೊರಿಯಾ ಅಣು ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಭಾರತ ಖಂಡಿಸಿದೆ. ಅದು ಬಿಟ್ಟರೆ ನಾರ್ತ್ ಕೊರಿಯಾ ಜೊತೆಗೆ ನಮ್ಮದು ಯಾವುದೇ ರೀತಿಯ ರಾಜತಾಂತ್ರಿಕ ಸಂಬಂಧವೂ ಕೂಡ ಇಲ್ಲ. ಯಾಕೆ ನಾರ್ತ್ ಕೊರಿಯಾ ಬಗ್ಗೆ ಭಾರತ ಈ ನಿಲುವನ್ನು ತಳೆಯುತ್ತೆ ಅಂತಂದರೆ, ಒಂದು ಅಮೆರಿಕ ಕಾರಣ, ಅದಕ್ಕಿಂತಲೂ ಮುಖ್ಯವಾಗಿ ಜಪಾನ್ ಕಾರಣ. ನಾರ್ತ್ ಕೊರಿಯಾ ಜಪಾನ್ಗೆ ಅತಿ ದೊಡ್ಡ ಶತ್ರು. ಅವರು ಬ್ಯಾಲಿಸ್ಟಿಕ್ ಮಿಸೈಲನ್ನು ಪ್ರಯೋಗ ಮಾಡುವಂಥದ್ದು, ಅಣು ಪ್ರಯೋಗ ಮಾಡುವಂಥದ್ದು ಜಪಾನ್ಗೆ ದೊಡ್ಡ ಥ್ರೆಟ್. ಜಪಾನ್ ಭಾರತಕ್ಕೆ ಅತ್ಯಂತ ಮಿತ್ರ ದೇಶ. ಭಾರತಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಫ್ಟ್ ಲೋನ್ ಕೊಡುವಂತಹ ದೇಶ ಜಪಾನ್. ಭಾರತದ ಜೊತೆಗೆ ಸದಾ ನಿಲ್ಲುವಂತಹ ದೇಶವೂ ಕೂಡ ಜಪಾನ್. ಜಪಾನ್ನ ಹೂಡಿಕೆ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಜಪಾನ್ ಮತ್ತು ಭಾರತದ ನಡುವೆ ಉತ್ತಮವಾದ ರಾಜತಾಂತ್ರಿಕ ಸಂಬಂಧ ಇದೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ವಿಧವಾಗಿಯೂ ಕೂಡ ಭಾರತ ಮತ್ತು ಜಪಾನ್ ತುಂಬ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ಜಪಾನ್ ವಿಚಾರದಲ್ಲಿ ಏನೇ ಎಡವಟ್ಟಾದರೂ ಕೂಡ ಭಾರತ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಈಗ ರಷ್ಯಾ ಜೊತೆಗೆ ಈ ನಾರ್ತ್ ಕೊರಿಯಾ ಏನಾದರೂ ಡಿಫೆನ್ಸ್ ಡೀಲನ್ನು ಮಾಡಿಕೊಂಡಿದ್ದೆ ಆದರೆ ಅದರ ನೇರ ಥ್ರೆಟ್ ಇರುವಂತಹದ್ದು ಜಪಾನ್ಗೆ. ಹೀಗಾಗಿ ನಾವು ಈ ವಿಚಾರದಲ್ಲಿ ಸಪೋರ್ಟ್ ಮಾಡೋದೇ ಇಲ್ಲ ರಷ್ಯಾನ. ಒಂದು ವೇಳೆ ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಬಂತು ಅಂತಂದ್ರೂ ಕೂಡ ನಾವು ಅದರ ವಿರುದ್ಧವೇ ಮತ ಚಲಾಯಿಸ್ತೀವಿ ಅನ್ನುವ ಅರ್ಥದಲ್ಲಿ ಭಾರತ ಹೇಳಿದೆ. ಜೈಶಂಕರ್ ಅವರು ನೇರವಾಗಿ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಮಿತ್ರರೇ, ಅಮೆರಿಕ ಇನ್ನೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವೀಟೋ ಪವರ್ ಹೊಂದಿರುವಂತಹ ಕಂಟ್ರಿಗಳ ಪೈಕಿ ರಷ್ಯಾ ಕೂಡ ಒಂದಿದೆ. 5 ದೇಶಗಳಿದಾವಲ್ಲ, ಇದರಲ್ಲಿ ರಷ್ಯಾ ಕೂಡ ಒಂದು. ಸದ್ಯ ರಷ್ಯಾ ವಿಶ್ವಸಂಸ್ಥೆಯ ಎಲ್ಲಾ ನಿಲುವಳಿಗಳನ್ನು ಉಲ್ಲಂಘಿಸ್ತಾ ಇದೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವಿಶ್ವಸಂಸ್ಥೆಯ ಯಾವುದೇ ಮಾರ್ಗಸೂಚಿಯನ್ನ ರಷ್ಯಾ ಪಾಲನೆ ಮಾಡ್ತಾ ಇಲ್ಲ. ಹೀಗಾಗಿ ವೀಟೋ ಪವರ್ ಕಂಟ್ರಿ ಪಟ್ಟ ಏನಿದೆ, ಇದರಿಂದ ರಷ್ಯಾವನ್ನು ಹೊರಹಾಕಬೇಕು. ಈಗ ನಾರ್ತ್ ಕೊರಿಯಾವನ್ನು ಏನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದಾರೆ, ಅದೇ ರೀತಿಯಾಗಿ ರಷ್ಯಾವನ್ನು ಕೂಡ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ. ಒಂದು ವೇಳೆ ಈ ಪ್ರಯತ್ನದಲ್ಲಿ ಅಮೆರಿಕ ಯಶಸ್ಸಾಗಿದ್ದೇ ಆದರೆ ಇದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗುವಂತಹ ಕೆಲಸ ಅಲ್ಲ. ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ನಿರಂತರವಾಗಿ ರಷ್ಯಾವನ್ನು ಐಸೋಲೇಟ್ ಮಾಡಿ ಅಂತಿಮವಾಗಿ ಯಾವುದಾದ್ರೂ ಒಂದು ದೊಡ್ಡ ವಿಚಾರ ಬಂದಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ಮಾಡುವಂತಹ ಸಾಧ್ಯತೆಗಳಿದೆ. ತುಂಬ ಕಷ್ಟಕರ. ಒಂದು ವೇಳೆ ಈ ವೀಟೋ ಪವರಿಂದ ರಷ್ಯಾವನ್ನು ಹೊರದಬ್ಬಿದ್ದೆ ಆದರೆ ಭಾರತಕ್ಕೆ ಸಹಜವಾಗಿ ಆ ವೀಟೋ ಪವರ್ ಸಿಗುವಂಥ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ ಭಾರತ ತುಂಬ ಕಾಲದಿಂದಲೂ ಕೂಡ ಅಲಿಪ್ತ ನೀತಿಯನ್ನು ಅನುಸರಿಸಿದೆ. ಯಾವುದೇ ಗುಂಪನ್ನು ಸೇರಿಕೊಂಡಿಲ್ಲ, ಯಾವ ಯುದ್ಧವನ್ನು ಬೆಂಬಲಿಸಿಲ್ಲ. ಹೀಗಾಗಿ ಭಾರತಕ್ಕೆ ಸಿಗುವಂಥ ಚಾನ್ಸಸ್
ಚಾನ್ಸಸ್ ಇದೆ. ಆದರೆ ಭಾರತ ಇದನ್ನು ಬಯಸೋದಿಲ್ಲ. ರಷ್ಯಾಗೆ ಕಿತ್ಕೊಂಡು ನಮಗೆ ಕೊಡಿ ಅಂತ ಭಾರತ ಯಾವತ್ತೂ ಕೂಡ ಕೇಳೋದಿಲ್ಲ. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳುವಂಥ ಪ್ರಕಾರ ಬೈಡನ್ ಅಧಿಕಾರಾವಧಿ ಮುಗಿದು ಟ್ರಂಪ್ ಅಂತವರು ಅಮೆರಿಕದಲ್ಲಿ ಮತ್ತೇನಾದರೂ ಅಧ್ಯಕ್ಷರಾಗಿದ್ದೇ ಆದರೆ ರಷ್ಯಾಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ಟ್ರಂಪ್ ಕಾಲದಲ್ಲಿ ರಷ್ಯಾ ಮತ್ತು ಅಮೆರಿಕ ಸಂಬಂಧ ತುಂಬ ಚೆನ್ನಾಗಿತ್ತು. ಟ್ರಂಪ್ ಒಂದು ರೀತಿಯಲ್ಲಿ ರಷ್ಯಾಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿ. ಆ ರೀತಿಯ ಮನಸ್ಥಿತಿಯ ಅಧ್ಯಕ್ಷರು ಅಮೆರಿಕಾಗೆ ಬಂದಿದ್ದೇ ಆದರೆ ಏನೂ ತೊಂದರೆ ಆಗೋದಿಲ್ಲ. ರಷ್ಯಾ ಉಕ್ರೇನ್ ಯುದ್ಧದ ವಿಚಾರದಲ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣುವಂಥ ಸಾಧ್ಯತೆ ಇದೆ. ಅಮೆರಿಕ ಉಕ್ರೇನ್ಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಕಡಿಮೆ ಇದೆ. ಆದರೆ ಬೈಡನ್ನೇ ಇನ್ನೊಮ್ಮೆ ಅಧಿಕಾರಕ್ಕೆ ಬಂದಿದ್ದೇ ಆದರೆ, ಬೈಡನ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಇನ್ನೊಮ್ಮೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ. ಹಾಗೂ ಒಂದು ವೇಳೆ ಬೈಡನ್ ಇನ್ನೊಮ್ಮೆ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಈ ಸಮಸ್ಯೆಗಳು ಇನ್ನಷ್ಟು ಜಟಿಲವಾಗುತ್ತೆ. ರಷ್ಯಾವನ್ನು ಐಸೋಲೇಟ್ ಮಾಡಬೇಕು, ರಷ್ಯಾವನ್ನು ಶಾಶ್ವತವಾಗಿ ಬದಿಗೆ ಸರಿಸಬೇಕು ಅಂತ ಬೈಡನ್ ಕನಸು ಕಂಡಿದ್ದಾರೆ. ಆ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೀಗೆ ನಾರ್ತ್ ಕೊರಿಯಾ ಜೊತೆಗೆ ರಷ್ಯಾ ಡಿಫೆನ್ಸ್ ಡೀಲ್ಗೆ ಕೈ ಇಟ್ಟಿದ್ದೆ ಆದರೆ ಭಾರತ ರಷ್ಯಾ ನಡುವೆಯೂ ಕೂಡ ಒಂದು ಮಟ್ಟದ ಸಂಘರ್ಷಕ್ಕೆ ಕಾರಣವಾಗುವಂಥ ಸಾಧ್ಯತೆ ಇದೆ. ಭಾರತ ಈಗಾಗಲೇ ಇದನ್ನು ಸ್ಪಷ್ಟಪಡಿಸಿದೆ, ನಾವಿದನ್ನು ಒಪ್ಪೋದಿಲ್ಲ ಅಂತ. ಮಿತ್ರರೇ, ಭಾರತದ ನಿಲುವಿನ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.